ಕಡೆಗೆ ಎರಡು ಕಡೆಯಿಂದ ಪ್ರವೋಕ್ ಆಗಿ ಸುಮ್ಮನೆ ಬಳ್ಳಾರಿ ಜನರು ನೆಮ್ಮದಿ ಹಾಳಾಯ್ತಂತಲ್ಲ ಸರ್ ಈ ಘಟನೆಯಿಂದ. ನೋಡಿ, ಒಂದು ಅವರ ಫ್ಯಾಮಿಲಿ ಹಿಸ್ಟ್ರಿ ತೊಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಹಿಸ್ಟ್ರಿ. ಅದು ಯಾಕೆ ಸುನೀಲ್ ರೆಡ್ಡಿ ಒಂದೇ ಸಾರಿ MLA ಆಗಿದ್ದಾನೆ ಅಂದರೆ ಅದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಇವರು ಪ್ರವೋಕ್ ಮಾಡೋದು. ಈಗ ನಾವು ಒಂದು ಮಾತು ಹೇಳ್ತೀನಿ, ಶ್ರೀರಾಮುಲು ಅವರು SP ಸರ್ಕಲ್ನ ವಾಲ್ಮೀಕಿ ಸರ್ಕಲ್ ಅಂತ ಇಟ್ಟರು ಒಂದು. ಆಮೇಲೆ ವಾಲ್ಮೀಕಿ ಸ್ಟ್ಯಾಚ್ಯೂನ ಯಾರಿಗೂ ಡಿಸ್ಟರ್ಬ್ ಆಗಲಾರ್ದಂಗೆ ಬಿಲ್ಡಿಂಗ್ ಪಕ್ಕದಲ್ಲೇ ಇಟ್ಕೊಂಡು ಯಾವಾಗಲೂ ನಾವು ಪೂಜೆ ಮಾಡ್ಕೊತ ಬರ್ತಾಯಿದ್ದೀವಿ. ವಾಲ್ಮೀಕಿ ಭವನ್ ಅಂಥೇಳಿ 8 ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ. ಹೌದಾ? ನಾನು ಮೇಯರ್ ಇದ್ದಾಗ 4 ಕೋಟಿ, ನಾನು ಕಾರ್ಪೊರೇಷನಿಂದ, ಅವರು ಗೌರ್ಮೆಂಟಿಂದ 4 ಕೋಟಿ, ಈಗ ಮತ್ತೆ ಒಂದು 2 ಕೋಟಿ ಖರ್ಚು ಮಾಡಿ AC ಮಾಡಿ ಅದನ್ನು ಅಲ್ಲಿ ಒಂದು 20 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ನಾವು ಇಟ್ಟಿದ್ದೀವಿ. ನೀನು ಬೇಕಂತೇಳಿ ಇವ್ರನ್ನ ಇದು ಮಾಡಬೇಕು ಅಂಥೇಳಿ ನೀನು ಇನ್ನೊಂದು ವಾಲ್ಮೀಕಿ ಸ್ಟ್ಯಾಚ್ಯೂ ತಂದು ಇಟ್ಟಿದೆಯಾ, ಇಡು, ಒಳ್ಳೆಯದು, ತೊಂದರೆ ಇಲ್ಲ, ನೀನು ಏನನ್ನ ಇಟ್ಕೋ. ಬಟ್ ನೀನು ಬ್ಯಾನರ್ಗಳು ನಮ್ಮ ಮನೆ ಕಾಂಪೌಂಡ್ ಒಳಗೆ ಬಂದು ನೀನು ಹಾಕ್ತೀಯ ಅಂತಂದರೆ ಅದು ತಪ್ಪು ಅವ್ನು ಮಾಡ್ತಾ ಇರೋದು. ಹಂಗಾಗಿ ಅದನ್ನು ನಾವು ಫೇಸ್ ಮಾಡ್ತೀವಿ. ಅವ್ರ ಉದ್ದೇಶ ಇಷ್ಟೇ, ಮೂಲ ಉದ್ದೇಶ ಇಷ್ಟೇ, ಜಗಳ ತಕ್ಕೋಬೇಕಪ್ಪ ಅಷ್ಟು. ಇಂಟೆನ್ಷನಲ್ಲಿ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಯಾವಾಗಲೂ ಇದೆ ಅದು. ಶ್ರೀರಾಮುಲು ಅವರು ಮಾಮನ್ನ ಇದು ಫೈನಾನ್ಸ್ ಮಾಡಿ ಇದು ಮಾಡಿದ್ದು ಕೂಡ ಅವ್ರ ಕುಟುಂಬದ ಅಂತೇಳಿ ಪಬ್ಲಿಕ್ ಮಾತಾಡ್ತಾರೆ ಅದನ್ನು. ಹಾಗಾಗಿ ಬ್ಯಾನರ್ ನೆಪ ಮಾಡ್ಕೊಂಡು ಏನು ಅದು ಪಬ್ಲಿಕ್ನೇ ಕೇಳಬೇಕು, ಅವ್ರು ಮಾತಾಡ್ಕೊಳ್ತಾರೆ ಜನ ಮಾಮೂಲಾಗಿ. ಬಟ್ ಇದು ಏನು ಕೇಸ್ ಎಲ್ಲ ನಮಗೇನು ಹೊಸದಲ್ಲ, ನೀವು ಆಗ್ತಾ ಇರ್ತೇವೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಡ್ರಪ್ಪ ಇಲ್ಲಿದ್ದ, ಇದು ಬ್ಯಾನರ್ ಇದು ತಪ್ಪು, ನೀವು ಇಲ್ಲಿ ಹಾಕಿದ್ದು ರೋಡ್ ಮೇಲೆ ಎಷ್ಟನ್ನು ಹಾಕ್ಕೊಳ್ರಿ ಬ್ಯಾನರು. ಈಗ ನಾನೊಂದು ಮಾತು ಹೇಳ್ತೀನಿ, ಪ್ರೀತಿ ಗೆಹ್ಲಟ್ ಅಂತೇಳಿ ಕಮಿಷನರ್ ಇದ್ರು, ನಾನು ಅವರು ಡಿಸ್ಕಸ್ ಮಾಡಿಕೊಂಡು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಬ್ಯಾನರ್ಗಳು ಹಾಕಬಾರ್ದು, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಏನಿರ್ತಾವೋ ಅಲ್ಲಿ ಮಾತ್ರ ಬ್ಯಾನರ್ಗಳು ಹಾಕಬೇಕು ಅಂತೇಳಿ ನಾವು ರೆಸೊಲ್ಯೂಷನ್ ಮಾಡಿ ಎಲ್ಲ ಮಾಡಿದ್ದೀವಿ. ಫುಲ್ಲು ಸ್ಟ್ರಿಕ್ಟಾಗಿ ಕಂಟ್ರೋಲಲ್ಲಿ ಇತ್ತು ಅವಾಗ. ನಾವು ಏನನ್ನ ಯಾವತ್ತನ್ನ ಆಗಲಿ ಮುನ್ಸಿಪಲ್ ಚೇರ್ಮನ್ ಆಗಿ, MLA ಆಗಿ, KMF ಚೇರ್ಮನ್ ಆಗಿ, ಮತ್ತು ಇನ್ನೊಂದು ಸಾರಿ MLA ಆಗಿ ಯಾವತ್ತನ್ನ ಬ್ಯಾನರ್ಗಳು ಇಷ್ಟು ಸಿಟಿಯಲ್ಲಿ ಕಾಣಿಸಿದ್ವ. ನಾನು ಬರ್ತ್ಡೇ ಕೂಡ ಬ್ಯಾನರ್ ಹಾಕ್ತೀನಿ ಅಂತ ನನ್ನ ಕಾರ್ಯಕರ್ತರಿಗೆ ಹೇಳ್ತಿದ್ದೆ, ಬೇಡಪ್ಪ ಅಂತೇಳಿ. ಅಷ್ಟೊಂದು ನೀಟಾಗಿ ನಾವು ನಡ್ಕೊಂಡೀವಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊತ ಬಂದೀವಿ. ಇವತ್ತು ನೀನು ಒಂದು ಸಾರಿ MLA ಆಗಿ ನಿನ್ನ ವಯಸ್ಸೆಷ್ಟು ಅಂದರೆ, ನಾನು ರಾಜಕೀಯದಲ್ಲಿ ನಮ್ಮ ಶ್ರೀರಾಮುಲು ನಾವು ಬಂದು ರಾಜಕೀಯದಲ್ಲಿ ಅದರಲ್ಲಿ 3/4 ಭಾಗ ನಮ್ಮ ಇದೇ ಇದೆ, ಸರ್ವಿಸೇ ಇದೆ ನಮ್ಮದು.